ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನಿವತ್ತು ಅಂಜನಾಪುರ 10th ಬ್ಲಾಕು ನಿಯರ್ ಬೈ ದಯಾನಂದ ಸಾಗರ್ ಸ್ಕೂಲ್ ಪಕ್ಕದಲ್ಲೇ ಇರುವಂಥದ್ದಕ್ಕೆ ಬಂದಿದ್ದೀನಿ. ಅದುವೇ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಾನು ಆ ಬಿಲ್ಡಿಂಗ್ನ ತೋರಿಸ್ತೀನಿ ನೋಡಿ. ಆ ಬಿಲ್ಡಿಂಗ್ ಮುಂದೆಗಡೆ 30 ಫೀಟ್ ವೈಡಾಗಿರುವಂಥ ಟಾರ್ ರಸ್ತೆ ನೋಡ್ತಾ ಇರ್ಬೋದು ನೀವು ನೋಡಿ. ಆ ಬಿಲ್ಡಿಂಗ್ ಫ್ರಂಟ್ ಎಲಿವೇಶನ್ ಬಾಟಮ್ ಟು ಟಾಪ್ ತೋರಿಸ್ತೀನಿ. ಇದು ಬಿಲ್ಡಿಂಗ್ನ ಫ್ರಂಟ್ ಎಲಿವೇಶನ್ ಆಗಿರುತ್ತೆ. ಮತ್ತೊಮ್ಮೆ ತೋರಿಸ್ತೀನಿ. ಹಾಗೆ ಗೇಟ್ ನೋಡ್ತಾ ಇರ್ಬೋದು, ನಿಮಗೆ ಕಂಪ್ಲೀಟಾಗಿ MS ಇಂದ ಕವರ್ ಮಾಡಿ ಕೊಟ್ಟಿದ್ದಾರೆ. MS ಗೇಟ್ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಈ ಜಾಗ ಏನು ನೋಡ್ತಾ ಇದ್ದೀರಾ ನೀವು, ಮನೆಯ ಹೆಸರನ್ನ ಇಲ್ಲಿ ಹ್ಯಾಂಗ್ ಮಾಡ್ಬೋದು. ಗೇಟ್ ಓಪನ್ ಮಾಡಿ ನಾವು ಒಳಗಡೆ ಬಂದ ತಕ್ಷಣ ಸ್ನೇಹಿತರೆ, ಪಾರ್ಕಿಂಗ್ ಏರಿಯಾ ನಿಮಗೆ ಈ ರೀತಿ ಕಾಣಿಸುತ್ತೆ. ಪಾರ್ಕಿಂಗ್ ಏರಿಯಾದಲ್ಲಿ ನೀವು ಆರಾಮಾಗಿ ಒಂದು ಕಾರನ್ನು ನಿಲ್ಲಿಸ್ಕೊಂಡು 2 ಟೂ ವೀಲರ್ಗಳನ್ನ ನಿಲ್ಲಿಸ್ಕೋಬೋದು. ನೋಡಿ, ಈ ಕಡೆಯಿಂದ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ. ಹಾಗೆ ಎಂಟ್ರಿ ಆದ ತಕ್ಷಣ ಲೆಫ್ಟಲ್ಲಿ ನಿಮಗೆ ಕಾವೇರಿ ಕನೆಕ್ಷನ್ನ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ತನ್ನದೇ ಆದ ಸ್ವಂತ ಬೋರು 1000 ಫೀಟು ಡೆಪ್ತ್ ಹೋಗಿದೆ. ಅದ್ರ ಜೊತೆಗೆ ಸಂಪು ಬಂದು ನಿಮಗೆ 5000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಇನ್ನು ಪಾರ್ಕಿಂಗ್ ಏರಿಯಾದಲ್ಲಿ ಏನೇನಿದೆ ಅಂತಂದರೆ, ನಿಮಗೆ 1 RK ರೂಮ್ ಸಿಗುತ್ತೆ. ಮತ್ತು ನಿಮಗೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ನೋಡ್ತಾ ಇರ್ಬೋದು, ಇಲ್ಲೇ ಇದೆ. ಹಾಗೂ ಸ್ಟೇರ್ ಕೇಸ್ ಕೆಳಗಡೆ ನೀವು ಸ್ಟೋರೇಜ್ ಕೆಪಾಸಿಟಿ ಏನಾದರೂ ಯುಟಿಲೈಸ್ ಮಾಡ್ಕೋಬೋದು. ಆ ರೀತಿ ಜಾಗ ಇದೆ. ಬನ್ನಿ, ನಾನು ನಿಮಗೆ 1 RK ರೂಮ್ನ ತೋರಿಸ್ಕೊಡ್ತೀನಿ. ಇದು 1 RKಯ ಮೇನ್ ಡೋರ್ ಆಗಿರುತ್ತೆ. ಒಳಗಡೆ ಬಂದರೆ ಸ್ನೇಹಿತರೆ ನೋಡಿ, ತುಂಬ ದೊಡ್ಡದಾಗಿದೆ. ಆ್ಯಕ್ಚುಲಿ ಒಂದು ಹಾಲು, ಅಟ್ಯಾಚ್ಡ್ ವಾಶ್ರೂಮ್ ಇದೆ. ಹಾಗೆ ಈ ಬಿಲ್ಡಿಂಗ್ನ ಸುತ್ತ ನಿಮಗೆ 1 ಫೀಟು ಸೆಟ್ ಬ್ಯಾಕ್ನ ಬಿಟ್ಟಿದ್ದಾರೆ. ಇದಿಷ್ಟು ಪಾರ್ಕಿಂಗ್ ಏರಿಯಾದಲ್ಲಿರುವಂಥ ಮಾಹಿತಿ. ಇವಾಗ ನಾವು ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ಸ್ಟೇರ್ ಕೇಸು 3 ಅಡಿ ಇರುವಂಥ ಅಗಲವಾಗಿದೆ. 3 ಫೀಟ್ ವೈಡ್ ಆಗಿರುವಂಥ ನಿಮಗೆ ಸ್ಟೇರ್ ಕೇಸ್ ಸಿಗುತ್ತೆ. ಅದ್ರ ಜೊತೆಗೆ SS ಜಿಂದಾಲಲ್ಲಿ ರೈಲಿಂಗ್ಸ್ನ ಮಾಡಿಕೊಟ್ಟಿದ್ದಾರೆ. ಸೊ ನಾವು ಗ್ರೌಂಡ್ ಫ್ಲೋರ್ ಟು ಫಸ್ಟ್ ಫ್ಲೋರ್ಗೆ ಹೋದ ತಕ್ಷಣ ವ್ಯೂ ಈ ರೀತಿ ಕಾಣಿಸುತ್ತೆ ನೋಡಿ, ಈ ರೀತಿ ಇದೆ. ಸೊ ಬೆಳಕಿಗೆಲ್ಲ ನಿಮಗೆ ಅಲ್ಲಲ್ಲಿ ನಿಮಗೆ ವೆಂಟಿಲೇಷನ್ ಬಿಟ್ಟಿದ್ದಾರೆ, ಮೀನ್ಸ್ ವಿಂಡೋಗಳನ್ನ ಬಿಟ್ಟಿದ್ದಾರೆ. ಈ ಮನೆ ಬಂದು ಸ್ನೇಹಿತರೆ ವೆಸ್ಟ್ ಫೇಸಿಂಗ್ ಮೇನ್ ಗೇಟ್ ಇರುತ್ತೆ, ನಾರ್ತ್ ಫೇಸಿಂಗ್ ಮೇನ್ ಡೋರ್ ಇರುತ್ತೆ. ಡೋರ್ ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ ತುಂಬ ಡಿಸೈನ್ ಆಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬನ್ನಿ, ಇವಾಗ ನಾವು ಮನೆ ಒಳಗಡೆ ಹೋಗೋಣ. ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಆಪೋಸಿಟು ಒಂದು ಹಾಲ್ ಕಾಣಿಸುತ್ತೆ. ಸೊ ವೆಸ್ಟ್ ಫೇಸಿಂಗ್ ಬಂದು ನಿಮಗೆ ವೆಂಟಿಲೇಷನ್, ಮೀನ್ಸ್ ರೋಡ್ ಸೈಡು ನಿಮಗೆ ವೆಂಟಿಲೇಷನ್ ವಿಂಡೋ ಬಿಟ್ಟಿದ್ದಾರೆ ನೋಡಿ. ಇದು TV ಯೂನಿಟ್ಟು, ಫಾಲ್ಸ್ ಸೀಲಿಂಗು. ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ. ಮೇನ್ ಡೋರು ಸೈಡು. ಹಾಗೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ಒಂದು ಹಾಲು, ಹಾಗೆ ಒಂದು ಓಪನ್ ಕಿಚನು, ಒಂದು ದೇವ್ರ ಮನೆ ಕೊಟ್ಟಿದ್ದಾರೆ. ಕಿಚನ್ ನೋಡ್ತಾ ಇರ್ಬೋದು, ಇದು ಓಪನ್ ಕಿಚನ್ ಇದೆ. ಎಲ್ಲ ಸಾಫ್ಟ್ ಕ್ಲೋಸು. ಕಿಚನ್ನಲ್ಲೂ ಕೂಡ ವೆಂಟಿಲೇಷನ್ ಪರ್ಪಸ್ಸಾಗಿ ವಿಂಡೋ ಬಿಟ್ಟಿದ್ದಾರೆ. ಮತ್ತು ಕಿಚನ್ ಪಕ್ಕದಲ್ಲಿ ನಿಮಗೆ ಒಂದು ಕಾಮನ್ ರೆಸ್ಟ್ ರೂಮ್ನ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಒಂದು ಸಿಂಕ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೀವು ಬೇಕಾದ್ರೆ ಫ್ರಿಜ್ ಇಟ್ಕೋಬೋದು. ಬಟ್ ಈ ಮನೆಯಲ್ಲಿ ಏನು ಮಿಸ್ಟೇಕ್ ಮಾಡಿದ್ದಾರೆ ಅಂದರೆ, ಆಗ್ನೇಯ ಮೂಲೆಯಲ್ಲಿ ವಾಶ್ರೂಮ್ ಮಾಡಿದ್ದಾರೆ. ಅದು ಮಾಡಬಾರ್ದು ಆ್ಯಕ್ಚುಲಿ, ಬಟ್ ಮಾಡಿದ್ದಾರೆ. ಯಾವ ರೀತಿ ಪ್ಲ್ಯಾನ್ ಇಟ್ಕೊಂಡು ಮಾಡಿದರೆ ಗೊತ್ತಿಲ್ಲ. ಹಾಗೆ ಒಂದು ಪೂಜಾ ರೂಮ್ ಬಂದು ನಿಮಗೆ ಈಶಾನ್ಯ ಮೂಲೆಯಲ್ಲಿದೆ ನೋಡಿ.
ಪೂಜಾ ರೂಮಲ್ಲೂ ಕೂಡ ವೆಂಟಿಲೇಷನ್ ಕೊಡಬಾರ್ದು, ವೆಂಟಿಲೇಷನ್ ಕೊಟ್ಟಿದ್ದಾರೆ. ಸ್ನೇಹಿತರೆ, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತಲೇ ನಾನು ಓಪನ್ ಆಗಿ ಹೇಳ್ತೀನಿ. ಇಲ್ಲ ವಾಸ್ತು ಪ್ರಕಾರ ಇಲ್ಲ ಅಂದರೆ ನಾನು ವಾಸ್ತು ಪ್ರಕಾರ ಇಲ್ಲ ಅಂತ ನಾನು ಓಪನ್ ಆಗಿ ಹೇಳ್ತೀನಿ ಸ್ನೇಹಿತರೆ. ಸೊ ತಪ್ಪಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಸರಿ ಇದೆಯಾ ತಪ್ಪಿದೆಯಾ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇವಾಗ ಫಸ್ಟ್ ಫ್ಲೋರಲ್ಲಿ ಇಷ್ಟು ಆಯಿತು. ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೂ ಅಷ್ಟೇ ಸ್ಟೇರ್ ಕೇಸ್ ನಿಮಗೆ 3 ಫೀಟು ವೈಡ್ ಆಗಿದೆ ಮತ್ತು ರೈಲಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರ್ ಬಂದ ತಕ್ಷಣ ನಿಮಗೆ ವ್ಯೂ ಈ ರೀತಿ ಇದೆ. ಹಾಗೆ ಮೇಲಿಂದನೂ ಕೂಡ ನಿಂತ್ಕೊಂಡು ನೋಡ್ಬೋದು ಯಾರ್ಯಾರು ಬರ್ತಾ ಇದ್ದಾರೆ ಏನು ಎತ್ತ ಅಂತ ಅಂದ್ಬಿಟ್ಟು. ಸೆಕೆಂಡ್ ಫ್ಲೋರ್ ಬಂದ ತಕ್ಷಣ ನಿಮಗೆ 2 ಬೆಡ್ರೂಮ್ ಇರುತ್ತೆ. ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಕಿಡ್ಸ್ ಬೆಡ್ರೂಮು. ನಾವಿವಾಗ ಫಸ್ಟು ಕಿಡ್ಸ್ ಬೆಡ್ರೂಮ್ಗೆ ಹೋಗೋಣ. ಕಿಡ್ಸ್ ಬೆಡ್ರೂಮ್ ಓಪನ್ ಮಾಡಿದ ತಕ್ಷಣ ಒಂದು ಕಾಟ್ ಇದೆ ಮತ್ತು ಕಬೋರ್ಡ್ಸ್ ಆ್ಯಂಡ್ ವಾರ್ಡ್ರೋಬ್ಸ್ ಇದೆ. ಅದರ ಜೊತೆಗೆ ಅಟ್ಯಾಚ್ಡ್ ವಾಶ್ರೂಮು ವಿತ್ ವೆಂಟಿಲೇಷನ್ ಪರ್ಪಸ್ ಒಂದು ದೊಡ್ಡ ವಿಂಡೋ ಇದೆ. ಹಾಗೂ ಡ್ರೆಸ್ಸಿಂಗ್ ಟೇಬಲ್, ಇದು ಡ್ರೆಸ್ಸಿಂಗ್ ಟೇಬಲ್. ಅಟ್ಯಾಚ್ಡ್ ವಾಶ್ರೂಮ್ ನೋಡೋಣ ಬನ್ನಿ. ತುಂಬ ದೊಡ್ಡದಿದೆ. ಎಕ್ಸಾಸ್ಟ್ ಫ್ಯಾನು ಕೂಡ ಫಿಟ್ಟಿಂಗ್ ಆಗಿದೆ. ಫ್ಲೋರಿಂಗೆಲ್ಲ ನಿಮಗೆ ಆ್ಯಂಟಿ ಸ್ಕಿಟ್ ಹಾಗೂ ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು. ಇದಿಷ್ಟು ಚಿಲ್ಡ್ರನ್ಸ್ ಬೆಡ್ರೂಮ್ನ ಮಾಹಿತಿ. ಬನ್ನಿ ನಾವು ಇವಾಗ ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಮಾಸ್ಟರ್ ಬೆಡ್ರೂಮ್ನ ಒಂದು ರೂಮು. ಮಾಸ್ಟರ್ ಬೆಡ್ರೂಮ್ ಡೋರ್ ಓಪನ್ ಮಾಡಿದ ತಕ್ಷಣ ವ್ಯೂ ಈ ರೀತಿ ಕಾಣಿಸುತ್ತೆ. ಇದು ಪಕ್ಕಾ ವಾಸ್ತು ಇದೆ. ಮಾಸ್ಟರ್ ಬೆಡ್ರೂಮ್ ಮತ್ತು ಚಿಲ್ಡ್ರನ್ಸ್ ರೂಮು, ಯಾವುದೇ ರೀತಿಯ ತೊಂದರೆ ಇಲ್ಲ. ಮತ್ತು ವೆಸ್ಟ್ ಫೇಸಿಂಗ್ ನಿಮಗೆ ವೆಂಟಿಲೇಷನ್ ದೊಡ್ಡ ವಿಂಡೋ ಇದೆ. ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಮಾಡಿಕೊಟ್ಟಿದ್ದಾರೆ. ಕಾಸ್ಮೆಟಿಕ್ ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಬೋರ್ಡ್ಸ್ ಎಲ್ಲ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಹಾಗೆ ಅಟ್ಯಾಚ್ಡ್ ವಾಶ್ರೂಮು. ಇದರಲ್ಲಿ ನಿಮಗೆ ಫಿಟ್ಟಿಂಗ್ಸ್ ಎಲ್ಲ ಪೆಂಡಿಂಗ್ ಇದೆ ಸ್ನೇಹಿತರೆ, ಹೇಳ್ತೀನಿ ಅದನ್ನು ಲಾಸ್ಟ್ ಟೈಮಲ್ಲಿ. ಇದಿಷ್ಟು ಸೆಕೆಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸು. ಸೆಕೆಂಡ್ ಫ್ಲೋರ್ ಟು ಥರ್ಡ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನೋಡಿ, ಬೆಳಕಿಗೆ ವಿಂಡೋ ಬಿಟ್ಟಿದ್ದಾರೆ. ಥರ್ಡ್ ಫ್ಲೋರ್ ಬಂದ ತಕ್ಷಣ ವ್ಯೂ ಈ ರೀತಿ ಕಾಣಿಸುತ್ತೆ. ಥರ್ಡ್ ಫ್ಲೋರಲ್ಲೂ ಕೂಡ ಒಂದು ಬೆಡ್ರೂಮ್ ಇದೆ. ಅದು ಗೆಸ್ಟ್ ಪರ್ಪಸ್ ಆಗೋದು ಯೂಸ್ ಮಾಡ್ಕೋಬೋದು. ಬಂದ ತಕ್ಷಣ ಬೆಡ್ರೂಮಲ್ಲಿ ಕಬೋರ್ಡ್ಸ್ ಆ್ಯಂಡ್ ವಾರ್ಡ್ರೋಬ್ಸ್ ವಿತ್ ಕಾಟು, ಕಾಟ್ ಆಪೋಸಿಟು ಡ್ರೆಸ್ಸಿಂಗ್ ಟೇಬಲ್ ವಿತ್ ಟಿ ವಿ ಯೂನಿಟ್ ವಿತ್ ಅಟ್ಯಾಚ್ಡ್ ವಾಶ್ರೂಮ್. ಥರ್ಡ್ ಫ್ಲೋರಲ್ಲಿ ಒಂದು ರೂಮ್ ಕೊಟ್ಟಿದ್ದು ಮತ್ತು ಓಪನ್ ಟೆರೆಸ್ಗೆ ಇದು ಟೆರೆಸ್ ಆಗಿರುತ್ತೆ. ಟೆರೆಸಲ್ಲಿ ನೋಡ್ತಾ ಇರ್ಬೋದು MS ಇಂದ ಕಂಪ್ಲೀಟಾಗಿ ನಿಮಗೆ ಕವರ್ ಮಾಡಿ ಕೊಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ಸು. ಹಾಗೂ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೂ ಕೂಡ ಜಾಗ ಬಿಟ್ಟಿದ್ದಾರೆ ಕನೆಕ್ಷನ್ ಪರ್ಪಸ್ಸು. ಇವಾಗ ನಾವು ಮೇಲೆ ಹೋಗಿ ನೋಡೋಣ ಬನ್ನಿ ಸ್ನೇಹಿತರೆ ಏನೇನಿದೆ ಅಂದ್ಬಿಟ್ಟು. ಮೇಲೆ ಬಂದ ತಕ್ಷಣ ನಿಮಗೆ ಈ ರೀತಿ ಕಾಣಿಸುತ್ತೆ. ಮೇಲೆ ನಿಮಗೆ 1000 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ ಟ್ಯಾಂಕ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಮತ್ತು ವಾಷಿಂಗ್ ಆದಂಥ ಬಟ್ಟೆಗಳನ್ನೂ ಕೂಡ ನೀವು ಇಲ್ಲಿ ಹ್ಯಾಂಗ್ ಮಾಡ್ಬೋದು, ಆ ರೀತಿ ಜಾಗ ಇದೆ. ಸ್ನೇಹಿತರೆ, ನಾನು ಆವಾಗಲೇ ಹೇಳಿದೆ, ಇದು ಎಕ್ಸಾಕ್ಟಾಗಿ ದಯಾನಂದ್ ಸಾಗರ್ ಪಬ್ಲಿಕ್ ಸ್ಕೂಲ್ ಪಕ್ಕದಲ್ಲಿದೆ ಮತ್ತು ಅಂಜನಾಪುರ 10th ಬ್ಲಾಕು ಅಂತ ಹೇಳಿದೆ. ಹಾಗೂ ನೋಡ್ತಾ ಇರ್ಬೋದು ಬಸ್ಸು ಡಿಪೋ ಕೂಡ ಇಲ್ಲೇ ಪಕ್ಕದಲ್ಲೇ ಇರುವಂಥದ್ದು ಇದು. ಹಾಗೂ
ಈ ಮನೆಯಿಂದ ಗೊಟ್ಟಿಗೆರೆಗೆ ಬರೀ 2 ಕಿಲೋಮೀಟರ್ ಹತ್ತಿರದಲ್ಲಿದೆ. ಹಾಗೆ ಕೋಣನಕುಂಟೆ ಮೆಟ್ರೋ ಸ್ಟೇಷನ್ ಕೂಡ ಬರೀ 3 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ. ಹಾಗೂ ಈ ಮನೆಯ ವಿಳಾಸ ಆಯಿತು ಸ್ನೇಹಿತರೆ. ಈ ಮನೆಗೆ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 1,60,00,000, ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಮತ್ತು ಏನೇನು ಪೆಂಡಿಂಗ್ ಇದೆ ಅಂದರೆ 1 ಕೋಟ್ ಪೇಂಟ್ ಪೆಂಡಿಂಗ್ ಇದೆ, ಅದ್ರ ಜೊತೆಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ. ಸೊ ಇದಿಷ್ಟನ್ನು ಕೂಡ ಮಾಡಿಕೊಡ್ತಾರೆ ಅಂತ ಹೇಳ್ತಾ, ಸೊ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಥ್ಯಾಂಕ್ ಯು, ಬಾಯ್.